ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾನು ಹೇಳ್ತಿರೋ ಅಂಥ ಇನ್ಫಾರ್ಮೇಷನ್ ಇದು ಸ್ಪೆಷಲಿ ಫಾರ್ ಡಿಪ್ಲೊಮಾನಲ್ಲಿ ಕಮರ್ಷಿಯಲ್ ಪ್ರಾಕ್ಟೀಸ್ ಮಾಡಿರೋ ಅಂತಹ ವಿದ್ಯಾರ್ಥಿಗಳಿಗೆ. ಓಕೆ, ಆ್ಯಂಡ್ ಅದರ್ ಟೈಪಿಸ್ಟ್ ಪೀಪಲ್ ಸಹ ನೀವು ಅಪ್ಲೈ ಮಾಡ್ಬೋದು, ತೊಂದರೆ ಇಲ್ಲ. ಸೊ ಲೆಟ್ ಅಸ್ ಗೋ ಥ್ರೂ ದ ಪ್ರಾಸೆಸ್. ಈಗ ನೋಡಿ, ಫಸ್ಟು PRL ಡಿಸ್ಟಿಕ್ ಆ್ಯಂಡ್ ಸೆಷನ್ಸ್ ಕೋರ್ಟ್ ಬ್ಯಾಂಗ್ಳೂರು ರೂರಲ್ ಡಿಸ್ಟಿಕ್ಕಲ್ಲಿ ನಿಮಗೆ ವೇಕೆನ್ಸೀಸ್ನ ಬಿಟ್ಟಿದ್ದಾರೆ. ಇದು ಲೊಕೇಶನ್ ಬಂದು ಬರೀ ಬೆಂಗಳೂರು ಇರುತ್ತೆ ಗ್ಯಾಸ್, ನೆನ್ಪಿಟ್ಕೊಳ್ಳಿ. ನೀವು ಬೇರೆ ಬೇರೆ ಲೊಕೇಶನ್ ಇರುತ್ತೆ ಅಂತ ಹೇಳಿ ಹಾಕ್ಕೋಬೇಡಿ. ಬೆಂಗಳೂರಲ್ಲಿ ನಾನು ಇರಬೇಕು, ಜೀವನ ಮಾಡೋಕ್ಕೆ ಒಳ್ಳೆ ಸ್ಯಾಲ್ರಿ ಇರಬೇಕು ಅಂತ ಅಂದರೆ ಈ ಪರ್ಟಿಕ್ಯುಲರ್ ಪೊಸಿಷನ್ ನಿಮಗೆ ಇದು ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಗ್ಯಾಸ್. ಇದು ಸ್ಟೇಟ್ ಗೌರ್ಮೆಂಟು. ಮುಂಚೆನೇ ಹೇಳ್ತಾ ಇದ್ದೀನಿ ನಾನು, ದಿಸ್ ಈಸ್ ಸ್ಟೇಟ್ ಗೌರ್ಮೆಂಟ್ ಜಾಬ್. ಆ ಥರ ಈ ಥರ ನಾರ್ಮಲಿ ಜಾಬ್ ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಜಾಬ್. ಅದು ಡಿಸ್ಟಿಕ್ ಕೋರ್ಟಲ್ಲಿ ಇರುತ್ತೆ. ಸೊ ಈ ನೋಟಿಫಿಕೇಶನ್ ನಂಬರ್ ಇಲ್ಲಿ ಮೆನ್ಷನ್ ಮಾಡಿದ್ರೆ ಇದ್ರ ಬಗ್ಗೆ ತಲೆ ಕೊಡಿಸ್ಕೊಬೇಡಿ. ಇದು ನೋಡಿ, ಸಿಟಿ ಸಿವಿಲ್ ಕೋರ್ಟ್ ಕಾಂಪ್ಲೆಕ್ಸ್ ಬೆಂಗಳೂರು 560009 ಕಾಂಪ್ಲೆಕ್ಸಲ್ಲಿ ಇದೆ. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಟೈಪಿಸ್ಟ್. ಸೊ ಟೈಪಿಸ್ಟ್ ವೇಕೆನ್ಸೀಸ್ ಇದೆ. ಆನ್ಲೈನಲ್ಲೇ ನಾವು ಅಪ್ಲಿಕೇಶನ್ಸ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದು ಯಾವ ಥರ ಸಬ್ಮಿಟ್ ಮಾಡಬೇಕನ್ನೋದು ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ವೆಬ್ಸೈಟ್ ಲಿಂಕ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಈ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಿದೆ ಡೈರೆಕ್ಟಾಗಿ ನಮ್ಮ ವೆಬ್ಸೈಟ್ ಕರ್ಕೊಂಡು ಹೋಗುತ್ತೆ. ನಾನು ಆ ಪರ್ಟಿಕ್ಯುಲರ್ ವೆಬ್ಸೈಟ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಗಾಯ್ಸ್. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಮರಿದೆ ನೀವು ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಓಪನ್ ಮಾಡಿಕೊಂಡು ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ, ಮರಿಬೇಡಿ. ಓಕೆ, ಆ್ಯಂಡ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡುವ ಕೊನೆಯ ದಿನಾಂಕ, ಸ್ಟಾರ್ಟಿಂಗ್ ದಿನಾಂಕ ಯಾವತ್ತು? 16ನೇ ತಾರೀಕು 2ನೇ ತಿಂಗಳು, ಅಂದರೆ 16th of February ಸ್ಟಾರ್ಟ್ ಆಗಿದೆ. 20 of March ತನಕ ಅಪ್ಲಿಕೇಶನ್ಸ್ ಡೇಟ್ ಇರುತ್ತೆ. ಅದು ಯಾವಾಗ? ಮಿಡ್ನೈಟ್ 12 ಗಂಟೆ ತನಕ ಕೊಟ್ಟಿದ್ದಾರೆ. ಮಾರ್ಚ್ 20ನೇ ತಾರೀಕುವರೆಗೂ ಟೈಮ್ ಲೈನ್ ಇದೆ ಗೈಸ್. ಮತ್ತು ಪೇಮೆಂಟು ಸಹ ಇದಕ್ಕೆ ಅಪ್ಲಿಕೇಶನ್ ಫೀ ಪೇ ಮಾಡಬೇಕು ನೀವು. ಅದು 20 ಮಾರ್ಚ್ ಒಳಗಡೆನೆ ಪೇ ಮಾಡಬೇಕಾಗುತ್ತೆ. ಪೋಸ್ಟ್ ನೇಮು ಟೈಪಿಸ್ಟ್ ಅಂತೇಳಿ. ಸೊ ನೀವು ಡೈರೆಕ್ಟಾಗಿ ಸಿವಿಲ್ ಕೋರ್ಟಲ್ಲೇ ಕೆಲಸ ಮಾಡ್ತೀರಾ. ಎಷ್ಟು ಪೋಸ್ಟ್ ಇದ್ದಾವೆ? ಟೋಟಲ್ 30 ಪೋಸ್ಟ್ ಇದೆ. ಇದರಲ್ಲಿ ನಿಮಗೆ ಒಂದು ಪೋಸ್ಟ್ ಬ್ಯಾಕ್ಲಾಕ್ ಇದೆ. 29 ಪೋಸ್ಟ್ ನ್ಯೂ ಪೋಸ್ಟ್. ಓಕೆ, ನ್ಯೂ ಪೋಸ್ಟ್ ಬಂದ್ಬಿಟ್ಟು ಎಷ್ಟು? 29. ಸ್ಕೇಲ್ ಆಫ್ ಪೇ ನೋಡಿ ಎಷ್ಟಿದೆ? 21,400 ರೂಪಾಯಿ ಇದೆ ಗೈಸ್. ಅಂತ ಇಂಥ ಮಾಮೂಲಿ ಸ್ಯಾಲ್ರಿ ಅಲ್ಲ, ಡಿಪ್ಲೊಮಾದವ್ರಿಗೆ ಒಳ್ಳೆ ಬೆಸ್ಟ್ ಸ್ಯಾಲ್ರಿ ಅಂತ ಹೇಳ್ಬೋದು ಇದು. 21,400 ರೂಪಾಯಿ ನಿಮಗೆ ಬೇಸಿಕ್ ಸ್ಯಾಲರಿ ಅಂತಂದರೆ ಕೈಗೆ ಬರೋದ್ರಲ್ಲಿ 35ರಿಂದ 39,000 ತನಕ ಬರುತ್ತೆ. ಓಕೆ, ಎಷ್ಟು? 35ರಿಂದ 39,000 ತನಕ ಬರುತ್ತೆ ನಿಮಗೆ ಟೋಟಲ್ ಪೇ ಸ್ಕೇಲಿ. ಸೊ ಇದು ಬ್ಯಾಕ್ಲಾಕ್ ವೇಕೆನ್ಸೀಸು ಒಂದಿದೆ ಅಂತ ಹೇಳಿದರೆ, ಅದು ಯಾವ ಕ್ಯಾಟಗಿರಿಗಿದೆ? ಕ್ಯಾಟಗಿರಿ 1 ಫಿಸಿಕಲಿ ಹ್ಯಾಂಡಿಕ್ಯಾಪ್ಗಿದೆ. ಅದನ್ನು ತಲೆ ಕೆಡಿಸ್ಕೊಬೇಡಿ. ಅದು ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಯಾರು ಇದ್ರೆ ನೀವು ಅಪ್ಲೈ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೆಯ ಅವಕಾಶ ಇದು. ಇದಾದ ನಂತರ ಮೈನ್ ಪೋಸ್ಟಿಗೆ ಬಂದರೆ ಎಷ್ಟಿದ್ದಾವೆ ವೇಕೆನ್ಸೀಸ್ ಟೇಬಲ್ ನೋಡಿ. ಟೋಟಲ್ 29 ಹೊಸ ವೇಕೆನ್ಸೀಸ್ ಇದ್ದಾವೆ. ಆ 29ನೇ ಹೇಗೆ ಡಿವೈಡ್ ಮಾಡಿದ್ದಾರೆ? ಶೆಡ್ಯೂಲ್ ಕ್ಯಾಸ್ಟ್ 5 ವೇಕೆನ್ಸಿ ಇದೆ, ವುಮೆನ್ಗೆ 2, ಅದರ್ಸ್ ಜನರಲ್ಗೊಂದು, ರೂರಲ್ಗೊಂದು. ಶೆಡ್ಯೂಲ್ ಟ್ರೈಬ್ SC STಗೆ 2 ವೇಕೆನ್ಸಿ ಇದೆ. ಕ್ಯಾಟಗಿರಿ 1ಗೆ ನೋಡಿ 1 ವೇಕೆನ್ಸಿ ಇದೆ, ಅದು ಜನರಲಲ್ಲಿದೆ. ಜನರಲ್ ಕ್ಯಾಂಡಿಡೇಟ್ಸ್ ಎಲ್ಲರೂ ಅಪ್ಲೈ ಮಾಡ್ಕೋಬೋದು. ಕ್ಯಾಟಗಿರಿ 2A ಜನರಲಲ್ಲಿ 1, ವುಮೆನ್ಗೆ 2, ರೂರಲ್ಗೆ 1, ಹಾಗೂ ಪರ್ಸನಲ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ 1%. ಸೊ ಟೋಟಲ್ 5 ವೇಕೆನ್ಸೀಸ್ ಇದ್ದಾವೆ. 2Bದವರಿಗೆ ಜನರಲಲ್ಲಿ 1 ಇದೆ, 1 ವೇಕೆನ್ಸಿ. 3A ಜನರಲಲ್ಲಿ 1, 3Bನಲ್ಲಿ ಜನರಲಲ್ಲಿ 1. ಇದಾದ ನಂತರ ಜನರಲ್ ಮೆರಿಟಲ್ಲಿ 2 ವೇಕೆನ್ಸೀಸ್ ಇದೆ. ಇದೆಲ್ಲರೂ ಅಪ್ಲೈ ಮಾಡ್ಬೋದು. ಜನರಲ್ ಮೆರಿಟ್ ವುಮೆನ್ಗೆ 5, ಜನರಲ್ ಮೆರಿಟ್ ರೂರಲ್ಗೆ 4, ಜನರಲ್ ಮೆರಿಟ್ ಎಕ್ಸ್ ಸರ್ವಿಸ್ ಮ್ಯಾನ್ಗೆ 1, ಜನರಲ್ ಮೆರಿಟ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅವ್ರಿಗೆ 1. ಟೋಟಲಿ 13 ವೇಕೆನ್ಸೀಸ್. ಸೊ ಈ ಥರ ಎಲ್ಲ ಸೆಗ್ರಿಗೇಷನ್ ಮಾಡ್ಕೊಂಡು 29 ವೇಕೆನ್ಸೀಸ್ ಇದೆ. ಇದು ಯಾರ್ಯಾರು ಎಲಿಜಿಬಲ್ ಅನ್ನೋದು ನೋಡೋಣ ಈಗ. ಓಕೆ, ನೋಡಿ. ಸೊ ಬ್ಯಾಕ್ಲಾಗ್ ಪೋಸ್ಟು ಇರೋದು ಓನ್ಲಿ ಫಾರ್ ವಿಜುವಲಿ ಪೇಯ್ಡ್ ಕ್ಯಾಂಡಿಡೇಟ್ಸ್ಗೆ. ಸೊ in case candidates with notified disability is not available, candidate with other disability or any other candidate of same category will be considered as per the government order. Okay, ಅದಂತ ಕೆಡಿಸ್ಕೋಬೇಡಿ. ಸೊ ಈ ಥರ ಸ್ಟಾರ್ ಮಾರ್ಕ್ ಎಲ್ಲೆಲ್ಲಿ ಹಾಕಿದ್ದಾರೆ ಅದು ಮಾತ್ರ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇರೋರಿಗೆ, ಅವ್ರ ಕ್ಯಾಟಗಿರಿ ಈ ಥರ ಇದ್ದರೆ ಅವ್ರಿಗೆ ಇಷ್ಟಿಷ್ಟು ಬ್ಲೈಂಡ್ನೆಸ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಅವ್ರು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ.
ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಮಸ್ಟ್ ಹ್ಯಾವ್ ಪಾಸ್ಡ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ ಪಾಸ್ ಆಗಿರ್ಬೇಕು, ಅಥವಾ 3 years ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಆರ್ ಇಕ್ವಲೆಂಟ್. ನೋಡಿ, ಸೆಕೆಂಡ್ ಪಿ ಯು ಸಿ ಆದವ್ರು ಎಲ್ಲರೂ ಅಪ್ಲೈ ಮಾಡ್ಬೋದು, ಆ್ಯಂಡ್ 3 years ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಮಾಡಿದ್ರು ಸಹ ನೀವು ಅಪ್ಲೈ ಮಾಡ್ಕೋಬೋದು. ಮಸ್ಟ್ ಹ್ಯಾವ್ ಪಾಸ್ಡ್ ಕನ್ನಡ ಆರ್ ಇಂಗ್ಲೀಷ್ ಸೀನಿಯರ್ ಗ್ರೇಡ್ ಟೈಪ್ ರೈಟಿಂಗ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಆರ್ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್. ಅಂದರೆ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಂದ್ರೆ ಆಲ್ರೆಡಿ ಪಾಸ್ ಆಗಿರ್ತಾರೆ. ಸೊ ಈಕ್ವಲೆಂಟ್ ಎಕ್ಸಾಮಿನೇಷನ್ ನೀವು ಯಾವುದನ್ನು ಪಾಸ್ ಆಗಿದ್ದೆ ಸೆಕೆಂಡ್ ಪಿ ಯು ಸಿ ಅವರು ಒಂದು ಟೈಪಿಂಗ್ ಯಾವುದನ್ನ ನಿಮ್ಮ ಹತ್ರ ಮಾಡಿದ್ದಿದ್ರೆ ಅದು ಯಾವ ಡಿಪಾರ್ಟ್ಮೆಂಟಿಂದ ಕಂಡಕ್ಟ್ ಮಾಡಿ, ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ಅವ್ರ ಕಡೆಯಿಂದನೇ ಕಂಡಕ್ಟ್ ಆಗಿರಬೇಕು. ಆ ಸೀನಿಯರ್ ಗ್ರೇಡ್ ಇಂಗ್ಲೀಷ್ ಸೀನಿಯರ್ ಗ್ರೇಡ್ ಟೈಪ್ ರೈಟಿಂಗ್ ಮಾಡಿರಬೇಕು. ಓಕೆ, ಫಸ್ಟ್ ಆಫ್ ಪಾಸ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಸೀನಿಯರ್ ಗ್ರೇಡ್ ಟೈಪ್ ರೈಟಿಂಗ್. ಇದೊಂದು ನಂತರ ಏಜ್ ಲಿಮಿಟ್ ನೋಡಿ, 35 ವರ್ಷ ಜನರಲ್ ಮೆರಿಟ್ಗೆ, 38 ಅದರ್ ಕ್ಯಾಟಗರೀಸ್ಗೆ, SC ST ಕ್ಯಾಟಗರಿ ಒನ್ಗೆ 40 ವರ್ಷ. ಮೆಥಡ್ ಆಫ್ ರಿಕ್ರೂಟ್ಮೆಂಟ್ ಹೇಗಿರುತ್ತೆ ನೋಡಿದೆ ಗೈಸ್, ಇದು ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರುತ್ತೆ. ಸೊ ಇದ್ರದ್ದು ಹೇಗೆ ರಿಕ್ರೂಟ್ ಮಾಡ್ತಾರಂತಂದರೆ ಅದ್ರ ಬಗ್ಗೆ ನೋಡೋಣ. ದ ಕ್ವಾಲಿಫೈಯಿಂಗ್ ಟೆಸ್ಟ್ ಇರುತ್ತೆ, ಆದಮೇಲೆ ಇಂಟರ್ವ್ಯೂ ಫಾರ್ ದ ಸೆಲೆಕ್ಷನ್ ವಿಲ್ ಬಿ ಕಂಡಕ್ಟೆಡ್ ಆಸ್ ಫಾಲೋಸ್. ಏನು ಕ್ವಾಲಿಫೈಯಿಂಗ್ ಟೆಸ್ಟ್ ಏನಿರುತ್ತೆ, ಕ್ಯಾಂಡಿಡೇಟ್ ಶೆಲ್ ಟೈಪ್ ದ ಮ್ಯಾಟರ್ ಟು ಬಿ ಡೈರೆಕ್ಟ್ ಡಿಕ್ಟೇಟೆಡ್ ಫಾರ್ ಎ ಡ್ಯೂರೇಷನ್ ಆಫ್ 15 minutes. ಅಂದರೆ 15 ನಿಮಿಷದ ತನಕ ನಿಮಗೆ ಕಂಟಿನ್ಯೂಸ್ ಆಗಿ ಟೀಚ್ ಮಾಡ್ತಾ ಹೋಗ್ತಾರೆ, ಅಂದರೆ ಹೇಳ್ತಾ ಹೋಗ್ತಾರೆ. ಯು ಹ್ಯಾವ್ ಟು ಟೈಪ್ ಇಟ್, ದ ಮ್ಯಾಕ್ಸಿಮಮ್ ಆಫ್ 100 marks. ದ ಕ್ವಾಲಿಫೈಯಿಂಗ್ ಟೆಸ್ಟ್ ಕ್ಯಾರೀಸ್ ಫಾರ್ ಮ್ಯಾಕ್ಸಿಮಮ್ ಆಫ್ 100 marks ಇರುತ್ತೆ. ಯು ಹ್ಯಾವ್ ಟು ಸ್ಕೋರ್ ಮಿನಿಮಮ್ ಆಫ್ 50 marks ಟು ಪಾಸ್ ದ ಟೆಸ್ಟ್. ಓಕೆ, 15 minutes ಡಿಕ್ಟೇಷನ್ ಮಾಡ್ತಾರೆ, ಅದನ್ನು ನೀವು ಟೈಪ್ ಮಾಡಬೇಕಾಗುತ್ತೆ ಇಂಗ್ಲೀಷಲ್ಲಿ ಟೈಪ್ ಮಾಡಿದ ಮೇಲೆ 50 mark ತೊಗೊಳ್ಳೇಬೇಕು. ಆದಮೇಲೆ ಇಂಟರ್ವ್ಯೂ ಇರುತ್ತೆ ಗೈಸ್. ಇಂಟರ್ವ್ಯೂ ವಿಲ್ ಬಿ ಕಾಲ್ಡ್ ಫಾರ್ ಇಂಟರ್ವ್ಯೂ ವಿಲ್ ಬಿ ಈಕ್ವಲ್ ಟು ದ 5 times ದ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್. 30 ವೇಕೆನ್ಸೀಸ್ ಇಂಟು 5 ಅಂದರೆ 150 ಜನನ ಕರೀತಾರೆ ಇಂಟರ್ವ್ಯೂಗೆ. ಅದರಲ್ಲಿ ನಿಮ್ಮನ್ನು ಕ್ವಾಲಿಫೈ ಮಾಡ್ತಾರೆ. ಇಂಟರ್ವ್ಯೂ ಎಷ್ಟು ಮಾರ್ಕ್ಸ್ ಇರುತ್ತೆ, ಮ್ಯಾಕ್ಸಿಮಮ್ 5 mark ಇರುತ್ತೆ. ಆದಮೇಲೆ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ, ಸೆಲೆಕ್ಷನ್ ಪ್ರಾಸೆಸ್ ಅಷ್ಟೇ ಮುಗೀತು. ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನು. ಪ್ರೊಬೇಷನ್ ಪೀರಿಯಡ್ ನೋಡಿ, 2 ವರ್ಷ ತನಕ ಪ್ರೊಬೇಷನ್ ಪೀರಿಯಡ್ ಇರುತ್ತೆ. ಓಕೆ, ಆ್ಯಸ್ ಪರ್ ಕರ್ನಾಟಕ ಸಿವಿಲ್ ಸರ್ವೀಸಸ್ ಪ್ರೊಬೇಷನ್ಸ್ ಏನು ರೂಲ್ಸ್ ಇರುತ್ತೆ ಅದೇ ರೂಲ್ಸೇ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ ಗೈಸ್. ಪ್ರಿಸ್ಕ್ರೈಬ್ಡ್ ಫೀ ಬಂದ್ಬಿಟ್ಟು ನೋಡಿ, ಜನರಲ್ ಮೆರಿಟ್ಸ್ಗೆ 200 ರೂಪಾಯಿ ಇದೆ, S2A 2B 3A 3B ದವ್ರಿಗೆ 100 ರೂಪಾಯಿ ಇದೆ, ಆ್ಯಂಡ್ ಅದರ್ ಕ್ಯಾಂಡಿಡೇಟ್ಸ್ ಆರ್ ಎಕ್ಸಮ್ಟೆಡ್ ಫ್ರಮ್ ದ ಫೀ. ಏನು ಪೇ ಮಾಡೋದು ಬೇಕಾಗಿಲ್ಲ. ಓಕೆ, ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ನಾನು ಹೇಳಿದ್ದೀನಿ 20ನೇ ತಾರೀಕು ಮಾರ್ಚ್ ತನಕ ಇರುತ್ತೆ ಗೈಸ್, ಇದು ವೆರಿ ಇಂಪಾರ್ಟೆಂಟ್. ಸೊ ಮೇಲ್ ಐ ಡಿನೆಲ್ಲ ಕರೆಕ್ಟಾಗಿ ಕೊಡಿ, ಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ವೆರಿ ಇಂಪಾರ್ಟೆಂಟ್, ಅದಕ್ಕೆ ನಿಮ್ಗೆ ಇಂಟಿಮೇಷನ್ ಬರುತ್ತೆ. ಅದರ್ ಇನ್ಸ್ಟ್ರಕ್ಷನ್ಸ್ ಏನು ಅಷ್ಟೇ ಅಂತ ಎಲ್ಲ ಕಟ್ಸ್ಕೊಳೋದು ಬೇಕಾಗಿಲ್ಲ. ಸೊ ಇಷ್ಟು ಗೈಸ್ ಇದ್ರ ಇನ್ಫಾರ್ಮೇಷನು. ಸೊ ಇಷ್ಟು ಹೇಳ್ತಾ ನಾನು ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಗೈಸ್, ದಯಮಾಡಿ. ಓಕೆ, ಡು ನಾಟ್ ಫರ್ಗೆಟ್ ಇಟ್. ಆದಮೇಲೆ ಆದಷ್ಟು ಎಲ್ಲರಿಗೆ ಶೇರ್ ಮಾಡಿ. ಯಾರ್ಯಾರು PUC ಪಾಸ್ ಆಗಿದ್ದಾರೆ ಪ್ಲಸ್ PUC ಪಾಸ್ ಆಗಿದ್ದಾರೆ ಅಥವಾ ಡಿಪ್ಲೊಮಾ ಪಾಸ್ ಆಗಿದ್ದಾರೆ ಕಮರ್ಷಿಯಲ್ ಪ್ರಾಕ್ಟೀಸಲ್ಲಿ, ಇವರೆಲ್ಲರೂ ಅರ್ಹತರೆ. ಓಕೆ, ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ವಿಶ್ ಯು ಗುಡ್ ಡೇ.